ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ರೈತರಿಗೆ ಯಾವುದೇ ಕೊರತೆಯಾಗದಂತೆ ಸಕಾಲದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ಸರ್ಕಾರಿ ಸಹಾಯಧನದಡಿ ವಿತರಿಸಬೇಕು ಹಾಗೂ ಖಾಸಗಿ ಅಂಗಡಿಗಳ ದೋಚಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಆದ ನಿಂಗಣ್ಣ ಬಿರಾದರ್ ಅವರಿಗೆ ಜಂಟಿ ಮನವಿ ಸಲ್ಲಿಸಲಾಗಿದೆ. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯ್ಕ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ಉತ್ತರ ಕರ್ನಾಟಕ ಗೌರವಾಧ್ಯಕ್ಷ ರಮೇಶ್ ಮಡಿವಾಳ ನೇತೃತ್ವದಲ್ಲಿ ಈ ಮನವಿ ಸಲ್ಲಿಸಲಾಗಿದೆ. ಖಾಸಗಿ ಅಂಗಡಿಗಳಲ್ಲಿ ಸರ್ಕಾರದ ನಿಗದಿತ ದರಕ್ಕಿಂತ ಯೂರಿಯಾ 266 ಹೆಚ್ಚಿನ ಹಣ ಪಡೆಯಲಾಗ್ತಾ ಇದೆ ಮತ್ತು ಗೊಬ್ಬರದ ಜೊತೆ ಬೇರೆ ಉತ್ಪನ್ನಗಳನ್ನು ಲಿಂಕ್ ಮಾಡಿಕೊಳ್ಳುತ್ತಾ ಮುಗ್ಧ ರೈತರಿಗೆ ವಂಚಿಸಲಾಗ್ತಾ ಇದೆ ಎಂದು ಸಂಘಟನೆಯ ಮುಖಂಡರು ಕಿಡಿಕಾರಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿ ನಿಂಗಣ್ಣ ಬಿರಾದರ್, ಯಾವುದೇ ಲಿಂಕ್ ಕಡ್ಡಾಯವಿಲ್ಲ, ನಿಯಮ ಉಲ್ಲಂಘಿಸುವ ವ್ಯಾಪಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅತನಿ ವತಿಯಿಂದ ಮುಂಗಾರು ಹಿಂಗಾರು ಹಂಗಾಮಿನ ಅಗತ್ಯವಿರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಸುವ ಬಗ್ಗೆ ಇವರಿಗೆ ಸಹಾಯಕ ಕೃಷಿ ನಿರ್ದೇಶಕರು ಅತನಿ ವಿಷಯಕ್ಕೆ ಸಂಬಂಧಿಸಿದಂತೆ ಅತನಿ ತಾಲೂಕಿನ ರೈತರಿಗೆ ಈ ವರ್ಷದ ಮುಂಗಾರು ಹಿಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಬಿತ್ತನೆ ಬೀಜ ಕೃಷಿ ಇಲಾಖೆಯಿಂದ ಎಲ್ಲ ಹಳ್ಳಿಗಳ ಪ್ರದೇಶದ ರೈತರಿಗೆ ಸಕಾಲದಲ್ಲಿ ಮತ್ತು ಸಮರ್ಪಕ ಪ್ರಮಾಣದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಸರ್ಕಾರಿ ಸಹಾಯಧನದಡಿ ಪೂರೈಸಬೇಕಾಗಿ ವಿನಂತಿ ಹಾಗೂ ಖಾಸಗೀಕರಣ ಅಂಗಡಿಗಳಲ್ಲಿ ಸರ್ಕಾರದಿಂದ ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆಯುತ್ತಿದ್ದಾರೆ ಮತ್ತು ಕಳಪೆ ಬೀಜ ರಸಗೊಬ್ಬರ ವಿತರಿಸುವ ತಾವು ಒತ್ತಾಯ ಪರಿಶೀಲಿಸಬೇಕು. ಯೂರಿಯಾ ಮತ್ತು DAP ಜೊತೆ ಲಿಂಕ್ ಅನ್ನುವ ಪದ ಹೆಚ್ಚಾಗಿದೆ. ಲಿಂಕ್ ಬಗ್ಗೆ ಸರ್ಕಾರ ಆದೇಶ ಇಲ್ಲದಿದ್ದರೂ ಒಂದು ವೇಳೆ ಇದ್ದರೆ ಲಿಖಿತ ರೂಪದಲ್ಲಿ ಹೇಳಬೇಕು. ಇವತ್ತು ಅತನಿ ನಗರದ ಅತನಿ ತಾಲೂಕಿನ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅತನಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅತನಿ ವತಿಯಿಂದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಅಗತ್ಯ ಇರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಸುವ ಕುರಿತು ಇವತ್ತು ಸಹಾಯಕ ನಿರ್ದೇಶಕರ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅತನಿ ತಾಲೂಕಿನ ಪ್ರತಿಯೊಬ್ಬರ ರೈತರಿಗೆ ಇವತ್ತು ಈ ವರ್ಷ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ರಸಗೊಬ್ಬರ ಹಾಗೂ ಸಮರ್ಪಕವಾಗಿ ಬೀಜ ವಿತರಣೆಯನ್ನು ನೀಡಬೇಕನ್ನೋ ಮಾತನ್ನು ಕೂಡ ಇವತ್ತು ಅಧಿಕಾರಿಗಳು ಹೇಳಿ ಇವತ್ತು ಪ್ರತಿಯೊಂದುಗಳ ಒಂದು ಹಳ್ಳಿ ಮಟ್ಟದಲ್ಲಿ ಇವತ್ತು ಮಟ್ಟಲ್ ಸಿಗ್ತಾ ಇಲ್ಲ, ಆದರೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಯಾರಿಗೆ ರೈತರಿಗೆ ತೊಂದರೆ ಆಗದಂತೆ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಪ್ರತಿಯೊಂದು ಅಂಗಡಿಗಳಲ್ಲಿ ಲಿಂಕ್ ಅನ್ನುವ ಹಾವಳಿ ಎದ್ದಿದೆ. ಯಾಕಂದರೆ DAP ಯೂರಿಯಾ ತೆಗೆದುಕೊಳ್ಳಿ ನೀಡಿದರೆ ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯತೆ ಮಾತ್ರ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಗಮನವನ್ನು ಇವಾಗ ಗಮನಕ್ಕೆ ತಂದಿದ್ದೇವೆ. ಅದರ ಬಗ್ಗೆ ರೈತರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಲಿಂಕ್ ಒತ್ತಾಯಪೂರ್ವಕ ನೀಡಲು ಅನುಮತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅತನಿ ಘಟಕದವರು ಹಾಗೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅತನಿ ಇವನ್ನ ಜಂಟಿ ಕೂಡಿ ಕೃಷಿ ನಿರ್ದೇಶಕರ ಆಫೀಸಿಗೆ ಬಂದು ಒಂದು ರೈತರಿಗೆ ಆಗೋ ತೊಂದರೆ ರಸಗೊಬ್ಬರ ಹಾಗೂ ಬೀಜ ಅಂದರೆ ಏನಪ್ಪ ಅಂದ್ರೆ ಈಗ ಯೂರಿಯಾ ಮತ್ತು ಇನ್ನಿತರ ಗೊಬ್ಬರ ಎಲ್ಲ ಅಂಗಡಿಯವ್ರು ಸ್ಟಾಕ್ ಇದ್ರೂ ಅವರು ನಮ್ಮಲ್ಲಿ ಸ್ಟಾಕ್ ಇಲ್ಲರಿ, ನಮ್ಮಲ್ಲಿ ಅದು ಯೂರಿಯಾ ಇಲ್ಲ ಅಂತಂದು ಒಟ್ಟುಕೊಂಡು ನೆಪ ಹೇಳತ್ತಾರೆ. ಅಧಿಕಾರಿಗಳು ಅವರು ಪ್ರಯತ್ನ ಮಾಡಿದ್ರೂ ಅಧಿಕಾರಿಗಳು ಮಾತು ಕೇಳಲ್ದಂಥ ಸ್ಥಿತಿ ಗೊಬ್ಬರ ಅಂಗಡಿಯವ್ರಿಗೆ ಲಾಭಿ ನಡೆದೈತಿ. ಇದು ಯಾಕೆ ಇದು ಅಭಾವ ನಡೆದೈತೆ ಅಂದ್ರೆ ಎಲ್ಲ ಥರ ಸ್ಟಾಕ್ ಐತ್ರಿ. ಆನ್ಲೈನ್ದಾಗ ಎಲ್ಲ ಅಧಿಕಾರಿಗಳಿಗೆ ಗೊತ್ತೈತಿ ಯಾವ ಅಂಗಡಿಯಾಗ ಎಷ್ಟೈತಿ ಅನ್ನೋದು ಎಲ್ಲ ಅವರು ಎಲ್ಲ ಆಲ್ರೆಡಿ ಗೊತ್ತಿದ್ರೂ ರೈತರಿಗೆ ಹೆಂಗೆ ಕಣ್ಣ ಮುಚ್ಚಲ್ಲಿ ಆಟ ಆಡ್ಸತ್ತಾರೆ ಅಂದ್ರೆ ಗೊಬ್ಬರ ಅಂಗಡಿಯವರು ಒಂದು ದೊಡ್ಡ ಇರೋದು ಲಾಭಿ ಒಟ್ಟು ಅಭಾವ ತೋರಿಸಿ ಹೆಚ್ಚಿನ ರೇಟಿಂಗ್ ಮಾರೋದು. ಯೂರಿಯಾ 266 ರೂಪಾಯಿ ಕೊಡುವಂಥ ಕಾನೂನು ಐತ್ರಿ. ಯಾವಾಗ ಏನು 20 ವರ್ಷ 50 ವರ್ಷದ ಹಿಂದೆ ಕಾನೂನು ಐತಿ. ಅದು ಸರ್ಕಾರ ಸಬ್ಸಿಡಿ ಕೊಡ್ತೈತಿ. ಈ ನಮ್ಮ ರೈತರಿಗೆ ಇನ್ನೊಂದು ನಮ್ಮ ಅತನಿ ತಾಲೂಕಿನ ರೈತರಿಗೆ ಗಮನಕ್ಕೆ ತರೋದಂದ್ರೆ 400 ರೂಪಾಯಿ ಹೇಳಿದ್ರು ಹುಣುವಂಥವ್ರು, ಇಲ್ಲ 200 320 ಹೇಳಿದ್ರು ಹುಣುವಂಥವ್ರು. ಆದ್ರೆ ಕಂಪಲ್ಸರಿ ಗೊಬ್ಬರ ಅಂಗಡಿಯಾಗ ನೀವು ಹೇಳಿ 1 ಚೀಲ 2 ಚೀಲ ಯೂರಿಯಾ ತೊಗೊಂಡ್ರೆ 266 ರೂಪಾಯಿನ ಕೇಳಿಸ್ಕೊರಿ. ಅಕಸ್ಮಾತ್ ಕೊಡೋದಿಲ್ಲ ಅಂದ್ರೆ ಅವ್ನು GST ಬಿಲ್ ತೊಗೊಂಬರಿ, ಕೃಷಿ ನಿರ್ದೇಶಕರು ಆಫೀಸ್ಗೆ ಬಂದ್ರಿ, ಅವ್ರಿಗೆ ಅಂಗಡಿ ಬದ್ದಲು ಕಂಪ್ಲೀಟ್ ಮಾಡಿರಿ. ಆ ಅಂಗಡಿ ಬದ್ದಲು ಬೇಕಾದ್ರೆ ಸೀಸ್ ಆಕತಿ, ಇಲ್ಲ ನಿಮ್ಮ ಅಮೌಂಟ್ ರೀಫಂಡ್ ಆಕತಿ. ಇಲ್ಲ ಕನ್ಸ್ಯೂಮರ್ ಅದು ಬೇಡ ಅಂದ್ರೆ ಕನ್ಸ್ಯೂಮರ್ ಕೊಟ್ಟು ಹೋಗ್ರಿ, ನೀವು ಅಂಗಡಿನ ಸೀಸ್ ಮಾಡ್ತೀನಿ ನಾನು ಆಟೋಮೆಟಿಕ್. GST ಬಿಲ್ ಕೇಳಿರಿ, ನೀವು ಆಧಾರ್ ಕಾರ್ಡ್ ಕೊಡ್ರಿ, ಆಧಾರ್ ಕಾರ್ಡ್ ಕೊಟ್ಟಿಂದ ಅವ್ರು GST ಬಿಲ್ ಕೊಡಲೇಬೇಕು. GST ಬಿಲ್ ಕೊಡೋದಿಲ್ಲ ಅಂದ್ರೆ
ಅಲ್ಲಿ ಇಮಿಡಿಯೇಟ್ಲಿ ನಮ್ಮ ರೈತ ಸಂಘ ಹಾಗೂ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಾವು ಸದಾ ನಿಮಗೆ ರಾತ್ರಿ ಬಾರದಾಗ ಫೋನ್ ಹಚ್ಚರು ನಾವು ನಿಮ್ಮ ಬದ್ದೆಲ್ಲ ಸ್ಪಂದಿಸಕ್ಕೆ ರೆಡಿದೀವಿ. ನಿಮ್ಮ ಹತ್ತನೇ ತಾಲೂಕಿನ ನಮ್ಮ ಮುಕ್ತ ರೈತರಿಗೆ ಏನಾಗೈತಿ ಗೊಬ್ಬರ ಅಂಗಡಿ ಅವ್ರು ಹೇಳಿದ ರೇಟ ಅವ್ರು ಮಾಡಿದ್ದ ಕಾನೂನು, ಅಧಿಕಾರಿಗಳು ಹೇಳಿದ್ದು ಇಲ್ಲ, ಇನ್ನೊಂದು ಏನೂ ಇಲ್ಲ. ಇದನ್ನು ಅವಾಗ ಎಚ್ಚರಿಸೋದಂದ್ರೆ ನಾವು ರೈತ ಸಂಘ ಮತ್ತು ಈ ಕರ್ನಾಟಕ ಪೊಲೀಸ್ ಕಲ್ಯಾಣ ಈಗ ಒಂದು ಹೊಸ ಸಂಘ ನಿರ್ಮಾಣ ಆಗೈತಿ. ಅವ್ರಿಗೂ ಒಂದು ಧನ್ಯವಾದ ಹೇಳ್ತು. ಯಾಕಂದ್ರೆ ಇಂಥ ಸಂಘಟನೆಗಳು ಬಂದು ಜನಸಾಮಾನ್ಯ ಪರವಾಗಿ ಇವ್ರು ಕೆಲಸ ಮಾಡಿ ನಾವು ಮಾಡ್ಲಾಗ್ತಿದ್ವಿ ಅಂದ್ರೆ ಇಂಥ ಗೊಬ್ಬರ ಹಾಕಿ ನಡೆದಿದ್ದಿಲ್ಲ, ಇದನ್ನು ಕಡಿವಾಣ ಹಾಕಕ್ಕೆ ಸಾಧ್ಯ ಐತಿ. ಮತ್ತು ಆಲ್ಮೋಸ್ಟ್ ನಮ್ಮ ತಾಲೂಕಿನ ಅಥಣಿ ತಾಲೂಕಿನ ರೈತರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೋದಂದ್ರೆ ಯೂರಿಯಾ 266 ರೂಪಾಯಿನ ಐತಿ. ಅದಕ್ಕಿಂತಲೂ ₹1 ವ್ಯತ್ಯಾಸ ಆದರೂ ನೀವು ಕಂಪ್ಲೀಟ್ ಮಾಡಿ. ನಿಮಗೆ ಕಂಪ್ಲೀಟ್ ಮಾಡೋದು ಗೊತ್ತಾಗೋದಿಲ್ಲ ಅಂದ್ರೆ ನಮ್ಮನ್ನ ರೈತ ಸಂಘದವ್ರನ್ನ ಮತ್ತು ಪೊಲೀಸ್ ಕಲ್ಯಾಣ ಸಂಸ್ಥೆದವ್ರನ್ನ ನೀವು ಇನ್ವೈಟ್ ಮಾಡ್ಕೊಳ್ಳಿ. ನಿಮಗೆ ಎನಿ ಟೈಮ್ ನಾವು ಬಂದು ನಿಮಗೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಪ್ರತಿ ಗೊಬ್ಬರ ಅಂಗಡಿಯಾಗ GST ಬಿಲ್ ಕೇಳ್ರಿ, ಆಧಾರ್ ಕಾರ್ಡ್ ಒಯ್ಯಿ ಹೊತ್ನಾಗ ಯಾವ್ದಲ್ಲ ನಮ್ಮನ್ನು ಕೇಳ್ರಿ. ನಾವು AD ಅವ್ರ ಜೊತೆ ಮಾತಾಡ್ತೀವಿ. ನಿಮ್ಗೆ ಗೊಬ್ಬರ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ. ವ್ಯವಸ್ಥೆ ನಾವು ಅದನ್ನು ಮಾಡ್ತೀವಿ, ಯಾವ ಅಂಗಡಿಯಾಗಿಲ್ಲ. ಈ ಸಂದರ್ಭದಲ್ಲಿ ಪ್ರಮುಖರು ಆದ ಅನಿಲ್ ಭಾಮನಿ, ಕಿರಣ ಪಾಟೋಳೆ, ಶರಣಪ್ಪ ಶಿಂದೆ, ಎಂ ಶರ್ಮಾ, ಅಮೂಲ ಚೌಹಾಣ್, ಶಿವಾನಂದ ನಾವಿ, ಸರಸ್ವತಿ ನೇಮಗೌಡ ಸೇರಿ ಹಲವು ಪದಾಧಿಕಾರಿಗಳು ಮತ್ತು ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.